ಹೈಸ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ತುಂಬ ದಿವಸ ಆದಮೇಲೆ ವೀಡಿಯೋ ಮಾಡ್ತಾ ರೀಸನ್ ಏನಪ್ಪ ಅಂತಂದರೆ, ನಾನು ಇವತ್ತು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಇದು ಮೆಜೆಸ್ಟಿಕ್ಕಲ್ಲಿರೋದು ಅಳ್ತಾ ಇದ್ದಾರೆ, ತುಂಬ ಊಟ ಮಾಡ್ತಾರೆ ಅಂತಂದರೆ ಈ ಥರ ಒಂದು ದೇವಸ್ಥಾನಕ್ಕೆ ಹೋಗಿ ತಾಯ್ತ ಮಾಡಿಸ್ಕೊಂಡು ಬರ್ತೀವಿ. ಸೊ ಅದಕ್ಕೆ ಒಂದು ಬ್ಲಾಗ್ ಮಾಡಿದ್ದೀವಿ. ನಾವು ಬೆಳಗಿನ ಜಾವ 4 ಗಂಟೆಗೆ ಕಾಫಿ ರೋಡೆಲ್ಲ ನಿಮಗೂ ಏನಾದರೂ ಮಗು ಹುಷಾರಿಲ್ಲ, ಪದೇ ಪದೇ ಆಯ್ತಾ ಇದೆ, ಊಟ ತಿಂತಿಲ್ಲ ಅಂದರೆ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ನನ್ನ ಅಡ್ರೆಸ್ ನಿಮಗೆ ಮೆನ್ಷನ್ ಮಾಡಿದ್ದೆ, ಲೊಕೇಶನ್ ನಿಮಗೆ. ನಮ್ಮ ಮನೆಯಿಂದ ಸ್ವಲ್ಪ ಹಾಫ್ ಆನ್ ಅವರ್ ಅಷ್ಟೇ, ಹತ್ರನೇ ನಮಗೆ ದೇವಸ್ಥಾನ. ಫಸ್ಟು ಒಂದು ಸತಿ ಹೋಗಿದ್ವಿ, ಇದು 2ನೇ ಸತಿ ಹೋಗ್ತಾ ಇರೋದು. ತುಂಬ ಚೆನ್ನಾಗಿದೆ ದೇವಸ್ಥಾನ, ಪಾಸಿಟಿವ್ ವೈಬ್ಸ್ ಇರುತ್ತೆ. ನಾನು ಆಲ್ರೆಡಿ ಇದು 2ನೇ ಸತಿ ಹೋಗ್ತಾ ಇರೋದು. ಫಸ್ಟ್ ಸತಿ ಹೋಗಿದ್ದೆ, ಇದು 2ನೇ ಸತಿ. ಫಸ್ಟು ನನ್ನ ದೊಡ್ಡ ಮಕ್ಕಳು ಕರ್ಕೊಂಡು ಹೋಗಿದ್ದೆ, 2ನೇ ಸತಿ ನಾನು ತೋರಿಸ್ತೀನಿ ನಿಮಗೆ ಅಡ್ರೆಸ್ಸು, ಲೊಕೇಶನ್ ತೋರಿಸ್ತೀನಿ. ನೋಡಿ, ಇನ್ನೂ ಸ್ವಲ್ಪ ದೂರ ಇರೋದು ಸ್ಟ್ರೈಟ್ ರೋಡ್ ಬರುತ್ತೆ. ನೀವು 4 ಗಂಟೆ 4:15 ಹೋದ್ರೆ ಅಲ್ಲೇ ಗೊತ್ತಾಗ್ಬಿಡುತ್ತೆ ಹೋಗೋ ದಾರಿಯಲ್ಲಿ. ದೇವಸ್ಥಾನ ನಮಗೆ ಲೆಫ್ಟ್ ಸೈಡ್ ಬರೋದು. ಹೋಗ್ತಾ ಇದ್ದಂಗೆ ಅಲ್ಲಿ ನಿಲ್ಲಿಸ್ತಾರೆ. ತುಂಬ ಚೆನ್ನಾಗಿದೆ ದೇವಸ್ಥಾನ. ಯಾರಿಗಾದ್ರೂ ಪ್ರಾಬ್ಲಮ್ ಮಗುದು ಏನಾದ್ರು ಇತ್ತಂದರೆ ಹೋಗಿ ಬನ್ನಿ, ತುಂಬ ಚೆನ್ನಾಗಿದೆ. ನೋಡಿ, ಇಲ್ಲೇ ದೇವಸ್ಥಾನ ಇರೋದು. ಲೆಫ್ಟ್ ಸೈಡಲ್ಲಿ ನೋಡಿ ಸ್ಟಾಪ್ ಮಾಡ್ತಾ ಇರ್ತಾರೆ. 4 ಫುಲ್ ಜನ. ನಾವು ಹೋಗುವಾಗ ಒಂದು 10 ಜನ ಇದ್ರೇನೋ. ನೋಡಿ, ಆಗಲೇ ಬೆಳಗ್ಗೆ ಆಗೋಯಿತು, 4-5 ಗಂಟೆ ಆಗೋಯಿತು. 3 ಜನ ಹೋಗಿದ್ವಿ. ತುಂಬ ಚೆನ್ನಾಗಿರುತ್ತೆ ದೇವಸ್ಥಾನ, ಪಾಸಿಟಿವ್ ವೈಬ್ಸು. ನಾನಂತೂ ನಂಬ್ತೀನಿ. ದೇವಸ್ಥಾನ ಹೆಸರು ಬಂದು ಹೇಳ್ತೀನಿ ನಿಮಗೆ. ಒಂದೇ ಅಂಗಡಿ, ಯಾರಿಗೆ ಮಂತ್ರಾಲಯ ತುಂಬ ಚೆನ್ನಾಗಿದೆ ಆಲ್ಮೋಸ್ಟ್ ಎಲ್ಲ ಗೊತ್ತಿರುತ್ತೆ ದೇವಸ್ಥಾನ. ಗೊತ್ತಿಲ್ಲ ಅಂದರೆ ಹೋಗಿ ಬನ್ನಿ ಅನ್ಸುತ್ತೆ. ಅಲ್ಲಿ ದೇವ್ರನ್ನ ನೋಡಿದಾಗ ಮೈಯೆಲ್ಲ ತುಂಬ ಅಷ್ಟು ಹೋಗಿಲ್ಲ ಎಷ್ಟು ಹೋಗ್ತಾನೆ ದೇವಸ್ಥಾನದ ದಿವಸ ಎಲ್ಲ ನಿಮಗೆ ನಮ್ಮ ಹಸ್ಬೆಂಡ್ ಹೋಗಿದ್ದಾರೆ ಹೊರಗಡೆ. ಅವ್ರು ಹೇಳ್ತಾ ಇದ್ದಾರೆ ಅಷ್ಟು ತನಕ ಸುಮ್ಮನೆ ಇದ್ಲು, ದೇವ್ರ ಹತ್ರ ಹೋಗಿ ನೀನು ತಾತ ತಪ್ಪಿಸ್ಕೋಬೇಕನ್ನೋ ಟೈಮ್ಗೆ ಆಯ್ತಿದ್ದಾಳೆ. ಅಲ್ಲಿ ಫೋಟೋ ತೆಗಿಯೋಕ್ಕೆ ವೀಡಿಯೋ ಮಾಡೋಕ್ಕೆ ಏನೂ ಅನ್ನಲ್ಲ. ತುಂಬ ಚೆನ್ನಾಗಿ ರಿಸೀವ್ ಮಾಡ್ಕೊತಾರೆ ಕಸ್ಟಮರ್ನ. ಫೀಸ್ ಬಂದಿದ್ದು 300 ರೂಪಾಯಿ ಅನಿಸುತ್ತೆ. 300 ರೂಪಾಯಿ ಇದು ಕಟ್ಟಿಸ್ಕೊಳ್ಳೋಕ್ಕೆ ಕಾಯ್ತಾ ಕಟ್ತಾರೆ. ತುಂಬ ಚೆನ್ನಾಗಿದೆ. ನೋಡಿ, ದೇವರು ತುಂಬ ಚೆನ್ನಾಗಿರಲ್ಲ. ಇದು ನಾನು ಇದೆಲ್ಲ ಎಡಿಟಿಂಗ್ ಮಾಡಿದಾಗ ನೋಡ್ತಾ ಇರೋದು. ತುಂಬ ಚೆನ್ನಾಗಿರುತ್ತೆ ದೇವಸ್ಥಾನ. ಅಷ್ಟೇ ಹೋಗಿ ಬಂದು ರಿಟರ್ನ್ ಹೋಗ್ತಾ ಇದ್ವಿ ಮನೆಗೆ. ನಾವು ಹೋಗೋಕ್ಕೆ 7:30 ಆಗಿತ್ತು. 2 ಅವರ್ 3 ಅವರ್ ಆಯಿತು ನಾವು ಬಂದು. ಇಷ್ಟೇ ರಿಟರ್ನ್ ಹೋಗ್ತಾ ಇದ್ದೀವಿ. ಯಾರಿಗಾದ್ರೂ ಬೇಕಿದ್ರೆ ಹೋಗಿ ಬನ್ನಿ. ಚಿಕ್ಕ ಮಗು ಆಟ ಮಾಡ್ತಾಯಿದ್ದೆ, ಆಯ್ತಾ ಇದ್ದರೆ ಹೋಗಿ ಬನ್ನಿ, ಚೆನ್ನಾಗಾಗುತ್ತೆ. ಎಲ್ಲರಿಗೂ ನಾವು ಎಕ್ಸ್ಪೀರಿಯನ್ಸ್ ಬಗ್ಗೆ ಶೇರ್ ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ 2 ವೀಲರಲ್ಲಿ ಹೋಗಿತ್ತು.
ಆಲ್ರೆಡಿ ನಾವು ಮನೆ ರೋಡಿಂದ ಬಂದ್ಬಿಟ್ಟು ನಾನು ಇದ್ದು ಹಾಸ್ಪಿಟ್ಲ್ ತೋರಿಸ್ಬೇಕಂತ ಬ್ಲಾಗ್ ಸ್ಟಾರ್ಟ್ ಮಾಡಿದೆ. ಇಲ್ಲಿ ಲೆಫ್ಟ್ ಸೈಡಲ್ಲಿ ಸಿಗುತ್ತೆ ನೋಡಿ. ಏನೋ ಟ್ರಾಫಿಕ್ ಯಾರ್ಯಾರು ಇದ್ದೀರಾ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ಕಮೆಂಟ್ ಮಾಡಿ. ಬಡಿ ಪಾಳ್ಯ ಹಾಸ್ಪಿಟಲ್ ಅದು ನೋಡೋಣ ಅಂತ ಹಂಗೆ ಬ್ಲಾಗ್ ಸ್ಟಾರ್ಟ್ ಮಾಡಿಕೊಂಡು ಮಾತಾಡ್ಕೊಂಡು ಹೋಗ್ತಾ ಇದ್ದೀವಿ. ಚೆನ್ನಾಗಿತ್ತು, ದೇವಸ್ಥಾನಕ್ಕೆ ಹೋಗ್ಬೇಕು ಒಂಥರ ಖುಷಿ ಆಯಿತು. ರೋಲ್ ಆಗಿ ಅಷ್ಟೇ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಮತ್ತು ಶೇರ್ ಮತ್ತು ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈ ಥರ ಸಪೋರ್ಟ್ ಮಾಡ್ತಾರೆ. ತುಂಬ ದಿವಸ ಆದಮೇಲೆ ಬ್ಲಾಗ್ ಮಾಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು. ಬಾಯ್.